ವೆಲ್ಕಮ್ ಬ್ಯಾಕ್ ಎವ್ರಿವನ್. ಈ ವಿಡಿಯೋದಲ್ಲಿ ನಾವು ಒಂದು ಪ್ರಾಬ್ಲಮ್ 4 ಸಾಲ್ವ್ ಮಾಡೋಣ. ಬೆಂಗಳೂರು ಸಿಟಿ ಯೂನಿವರ್ಸಿಟಿ BCom 2025 ಕ್ವೆಶನ್ ಪೇಪರಿಂದ 5 ಮಾರ್ಕ್ಸ್ ಸೆಕ್ಷನ್ ಬಿ ಕ್ವೆಶನ್, ಸಿಂಪಲ್ ಕ್ವೆಶನ್, ಅಪ್ಡೇಟೆಡ್ ಫಾರ್ ಅಸೆಸ್ಮೆಂಟ್ ಇಯರ್ 2025-26. ಸೊ ಇಲ್ಲಿ ಇಫ್ ವಿ ಅಬ್ಸರ್ವ್ ದ ಕ್ವೆಶನ್ ಸೇಸ್ Mrs. Bhumi sells the following assets on 10th October 2024 ಅಂತ ಹೇಳಿದ್ದಾರೆ. 10th October 2024 ಅಂದರೆ ನಾನು ಆಲ್ರೆಡಿ ಪ್ರೀವಿಯಸ್ ಕ್ವೆಶನ್ಸ್ ಎಲ್ಲ ಸಾಲ್ವ್ ಮಾಡ್ದಂಗೆ ನೀವು ಕ್ಯಾಲ್ಕುಲೇಟ್ ಮಾಡ್ತಾ ಇರೋದು ಇನ್ಕಮ್ ಜನರೇಟೆಡ್ ಫ್ರಮ್ 1st April 2024 ಟು 31st March 2025. ಈ ಮಧ್ಯದಲ್ಲಿ ಒಂದು ಡೇಟ್ ಬರುತ್ತೆ, ದಟ್ ಈಸ್ 23rd July 2024. ಇದಕ್ಕಿಂತ ಮುಂಚೆ ಅಸೆಟ್ ಸೇಲ್ ಆಗಿದ್ರೆ, ಸೇಲ್ ಆಫ್ ಅಸೆಟ್ ಏನಿದೆ ನೋಡಿ, ಅದು ಇದಕ್ಕಿಂತ ಮುಂಚೆ ಆಗಿದೆ. ಈ ಮಧ್ಯದಲ್ಲಿ 1st Aprilಂದ 23rd July 2024ವರೆಗೂ ಆಗಿದ್ರೆ ಓಲ್ಡ್ ರಿಜಿಮ್ ಅಪ್ಲಿಕೇಬಲ್ ಆಗುತ್ತೆ ವಿತ್ ಇಂಡೆಕ್ಸೇಷನ್. ಇದಾದ್ಮೇಲೆ ಆಗಿದ್ರೆ ನ್ಯೂ ರಿಜಿಮ್ ಅಪ್ಲಿಕೇಬಲ್ ಆಗುತ್ತೆ ವಿತೌಟ್ ಇಂಡೆಕ್ಸೇಷನ್. ನ್ಯೂ ರಿಜಿಮ್ ಇಸ್ ವಿತೌಟ್ ಇಂಡೆಕ್ಸೇಷನ್, ಓಲ್ಡ್ ರಿಜಿಮ್ ಇಸ್ ವಿತ್ ಇಂಡೆಕ್ಸೇಷನ್. ಈಗ ನಾವಿಲ್ಲಿ ಅಬ್ಸರ್ವ್ ಮಾಡ್ತಾ ಇದ್ದೀವಿ 10th October 2024 ಅಂದರೆ ಆಫ್ಟರ್ ದಿಸ್ ಜುಲೈ, ಬಿಟ್ವೀನ್ ದಿಸ್ ಜುಲೈ 23rd 2024 ಇಂದ 31st March 2025 ಮಧ್ಯದಲ್ಲಿ ಬರುತ್ತದು. ಸೊ ಅದಾಗಿರೋದ್ರಿಂದ ಈಗ ನಾವೇನು ಮಾಡಬೇಕು ಅಂದರೆ ನ್ಯೂ ರಿಜಿಮ್ ಪ್ರಕಾರ ಮಾಡಬೇಕು. ಆಮೇಲೆ ಕಂಪ್ಯೂಟರ್ ಕ್ಯಾಪಿಟಲ್ ಗೇನ್ಸ್ ಫಾರ್ ದ ಅಸೆಸ್ಮೆಂಟ್ ಇಯರ್ 2025-26 ಅಂತ ಹೇಳಿದ್ದಾರೆ. ಒಂದು ಕೊಟ್ಟಿದ್ದಾರೆ ಲ್ಯಾಂಡ್ ನೋಡಿ. ನ್ಯೂ ರಿಜಿಮಲ್ಲಿ 2 ಇರುತ್ತೆ. ಒಂದು, ನೀವು ಇಂಡೆಕ್ಸೇಷನ್ನು ತೊಗೊಳ್ಬೋದು. ಯಾವಾಗ ಅಂದರೆ ಇಫ್ ಇಟ್ ಈಸ್ ಅ ಇಮ್ಮೂವೇಬಲ್ ಪ್ರಾಪರ್ಟಿ. ಇಮ್ಮೂವೇಬಲ್ ಪ್ರಾಪರ್ಟಿ ಅಂದರೆ ಲ್ಯಾಂಡ್, ಬಿಲ್ಡಿಂಗ್ ಅಂಥದ್ರ ಮೇಲೆ ನೀವು ಲೈಕ್ ಅವ್ರ ಹೌಸ್ ಪ್ರಾಪರ್ಟಿ ಅಂತ ಕೊಟ್ಟಿರ್ಬೋದು, ಅಗ್ರಿಕಲ್ಚರ್ ಲ್ಯಾಂಡ್ ಅಂತ ಕೊಟ್ಟಿರ್ಬೋದು, ಬರೀ ಲ್ಯಾಂಡ್ ಅಂತ ಕೊಟ್ಟಿರ್ಬೋದು, ಬಿಲ್ಡಿಂಗ್ ಅಂತ ಕೊಟ್ಟಿರ್ಬೋದು. ಅಂಥದ್ರ ಮೇಲೆ ನೀವು ಇಂಡೆಕ್ಸೇಷನ್ನ ತೊಗೊಳ್ಬೋದು ಈವನ್ ಅಂಡರ್ ನ್ಯೂ ರಿಜಿಮ್. ಅಥವಾ ನೀವು ವಿತೌಟ್ ಇಂಡೆಕ್ಸೇಷನು ಹೋಗ್ಬೋದು. ಓಕೆ, ಅದು ಬರೀ ಓನ್ಲಿ ಫಾರ್ ಇಮ್ಮೂವೇಬಲ್ ಪ್ರಾಪರ್ಟಿ. ಬಾಕಿ ಎಲ್ಲದಕ್ಕೂ ಕೂಡ ವಿತೌಟ್ ಇಂಡೆಕ್ಸೇಷನ್ ಇರುತ್ತೆ ಅಂಡರ್ ನ್ಯೂ ರಿಜಿಮ್. ಸೊ ಈಗ ಲ್ಯಾಂಡ್ ಅಕ್ವೈರ್ಡ್ ಇನ್ 1999 ಅಟ್ ಅ ಕಾಸ್ಟ್ ಆಫ್ 10 lakh. 1999 ಪರ್ಚೇಸ್ ಮಾಡಿದಾರಂತೆ ಲ್ಯಾಂಡು 10 ಲಕ್ಷ ಕೊಟ್ಟು. ಅದನ್ನು ಈಗ ಸೇಲ್ ಮಾಡಿರೋದು 48 lakhಗೆ. ಓಕೆ, ಆನ್ 10th October 2024. ಸೆಲ್ಲಿಂಗ್ ಎಕ್ಸ್ಪೆನ್ಸಸ್ಸು ಇನ್ಕರ್ ಮಾಡಿದ್ದಾರೆ 2%. ಆದರೆ ಇಲ್ಲಿ 1999 ಖರೀದಿ ಮಾಡಿರೋದ್ರಿಂದ 2001 ಫೇರ್ ಮಾರ್ಕೆಟ್ ವ್ಯಾಲ್ಯೂ ಏನಿರುತ್ತೆ ಅದ್ರ ಜೊತೆ ನಾವು ಈ 10 lakh ಮತ್ತು 12 lakh ಕಂಪೇರ್ ಮಾಡಿ ನೋಡಬೇಕು, ವಿಚ್ ಎವರ್ ಈಸ್ ಹೈಯರ್. ಸೊ ಇಲ್ಲಿ 10 lakh ಕಂಪೇರ್ ಮಾಡಿದ್ರೆ 12 lakh ಈಸ್ ಹೈಯರ್. ಸೊ 12 lakh ನಾವಿಲ್ಲಿ ತೊಗೊಳ್ತೀವಿ. ಓಕೆ, ನೆಕ್ಸ್ಟು ಅಂದರೆ ಕಾಸ್ಟ್ ಆಫ್ ಅಕ್ವಿಸಿಷನ್ ಈಸ್ 1999 10 lakh. ಓಕೆ, 10 lakh ಹಿಂಗೆ ಬರೀತೀನಿ ನಾನು. 2001 ಫೇರ್ ಮಾರ್ಕೆಟ್ ವ್ಯಾಲ್ಯೂ ಇಸ್ 12 lakh. ಸೊ ವಿಚ್ ಎವರ್ ಈಸ್ ಹೈಯರ್ ಅದನ್ನು ತೊಗೊಳ್ಬೇಕು. ಸೊ ಈಗ ಕಾಸ್ಟ್ ಆಫ್ ಅಕ್ವಿಸಿಷನ್ ಈಸ್ ಈಕ್ವಲ್ ಟು 12 lakh ಆಗುತ್ತೆ, ಯಾಕಂದರೆ 12 lakh ಈಸ್ ಹೈಯರ್, ರೈಟ್. ಸೊ ಅದಾದ ನಂತರ ಇಲ್ಲಿ ಸೆಲ್ಲಿಂಗ್ ಎಕ್ಸ್ಪೆನ್ಸಸ್ಸು ಇದೆ 2% ಯಾವುದ್ರ ಮೇಲೆ 48 lakh ಮೇಲೆ ಬರುತ್ತೆ, ಬಿಕಾಸ್ ದಟ್ ಈಸ್ ವಾಸ್ ಸೋಲ್ಡ್ ಅಟ್ 48 lakh ಅಲ್ವಾ. ಓಕೆ, ಸೊ ಅದಾದ ನಂತರ ಬಾಕಿದೆಲ್ಲ ಹೇಳಿದ್ದಾರೆ ಅವರು. ಓಲ್ಡ್ ರಿಜಿಮ್ ಪ್ರಕಾರನೂ ಮಾಡಿ, ನ್ಯೂ ರಿಜಿಮ್ ಪ್ರಕಾರನೂ ಮಾಡಿ. ಓಲ್ಡ್ ರಿಜಿಮ್ ಮಾಡಿದರೆ 20% ವಿತ್ ಇಂಡೆಕ್ಸೇಷನ್ನು, ನ್ಯೂ ರಿಜಿಮ್ ಮಾಡಿದರೆ 12% ವಿತೌಟ್ ಇಂಡೆಕ್ಸೇಷನ್ ಅಂತ ಹೇಳಿದ್ದಾನೆ. ಓಕೆ, ನೆಕ್ಸ್ಟು ಇನ್ನೊಂದು ಅಸೆಟ್ಟು ಕೊಟ್ಟಿದ್ದಾರೆ, ಗುಡ್ ವಿಲ್. 5 ಮಾರ್ಕ್ಸಿಗೆ ಆಗಿರೋದ್ರಿಂದ 1 or 2 ಅಸೆಟ್ ಕೊಡ್ತಾರೆ. 15 ಮಾರ್ಕ್ಸಿಗೆ ಆಗಿದ್ರೆ 4 to 5 ಅಸೆಟ್ಸ್ ಕೊಡ್ತಾರೆ. ಓಕೆ, ಸೊ ಇಲ್ಲಿ ಗುಡ್ ವಿಲ್ ಆಫ್ ಅ ಬಿಸ್ನೆಸ್ ಯಾವತ್ತೂ ಕೂಡ ಸೆಲ್ಫ್ ಅಕ್ವೈರ್ಡ್ ಆಗಿರುತ್ತಾ ಅಥವಾ ನಾವು ಬೇರೆಯವರಿಂದ ಪರ್ಚೇಸ್ ಮಾಡಿದ್ದೀವ ಅಂತ. ಬೇರೆಯವರಿಂದ ಪರ್ಚೇಸ್ ಮಾಡಿದರೆ ಅದಕ್ಕೆ ಏನಾಗುತ್ತೆ, ಕಾಸ್ಟ್ ಆಫ್ ಅಕ್ವಿಸಿಷನ್ ಇರುತ್ತೆ. ಸೆಲ್ಫ್ ಅಕ್ವೈರ್ಡ್ ಆಗಿದ್ದರೆ ಇಲ್ಲಿ ನಾವೇ ಜನ್ರೇಟ್ ಮಾಡಿರುವಂಥದ್ದಾಗಿದ್ದರೆ, ಸೊ ಇಲ್ಲಿ ನಾವೇ ಜನ್ರೇಟ್ ಮಾಡಿರೋದು ಅಂತ ಅರ್ಥ, ಸೆಲ್ಫ್ ಜನ್ರೇಟೆಡ್ ಅಂತ. ಸೆಲ್ಫ್ ಅಕ್ವೈರ್ಡ್ ಅಂದರೆ ಒಂದೇ ಆಗಿರೋದ್ರಿಂದ ಅದಕ್ಕೆ ಕಾಸ್ಟ್ ಆಫ್ ಅಕ್ವಿಸಿಷನ್ ಇಲ್ಲ. ಸೊ ಕಾಸ್ಟ್ ಆಫ್ ಅಕ್ವಿಸಿಷನ್ ಇಲ್ಲ, ಬರೀ ಸೇಲ್ ಆಗಿದೆ ಅದು 15 lakhಗೆ. ಯಾವಾಗ 2009. ಸೊ ಈಗ ನಾವಿಲ್ಲಿ ಅಬ್ಸರ್ವ್ ಮಾಡಿದ್ರೆ 2009 ಜನ್ರೇಟ್ ಆಗಿದ್ದು ಈಗ ಸೇಲ್ ಆಗಿದೆ 2024 ಫಾರ್ 15 lakh.
ಈಗ ನಾವು ಅಬ್ಸರ್ವ್ ಮಾಡಿದ್ರೆ 2001ನ ಇಂಡೆಕ್ಸ್ 100, 2024-25ನ ಇಂಡೆಕ್ಸ್ 363. ಇದ್ರ ಪ್ರಕಾರ ಓಲ್ಡ್ ರಿಜಿಮ್ ಮತ್ತು ನ್ಯೂ ರಿಜಿಮ್ಗೂ ಕೂಡ ನಾವೀಗ ಸೊಲ್ಯೂಷನ್ನ ಹುಡುಕಬೇಕಾಗುತ್ತೆ. ಸೊ ಫಸ್ಟ್ ನಾವೇನು ಮಾಡ್ತೀವಿ, ಕಂಪ್ಯೂಟೇಷನ್ ಆಫ್ ಟ್ಯಾಕ್ಸೇಬಲ್ ಕ್ಯಾಪಿಟಲ್ ಗೇನ್ಸ್ ಆಫ್ ಮಿಸಸ್ ಭೂಮಿ ಫಾರ್ ದ ಅಸೆಸ್ಮೆಂಟ್ ಇಯರ್ 2025-26, ಪ್ರೀವಿಯಸ್ ಇಯರ್ 2024-25 ಅಂತ ಬರೆದ್ಬಿಟ್ಟು ಬೇಕಾದರೆ ಡೇಟ್ ಆಫ್ ಸೇಲ್ ಅಂತಲೂ ಬರಿಬೋದು. ಸೊ ದಟ್ ದ ಇವ್ಯಾಲ್ಯೂಯೇಟರ್ ಶುಡ್ ಈಸಿಲಿ ಅಂಡರ್ಸ್ಟ್ಯಾಂಡ್ ದಟ್ ಯು ಆರ್ ಯೂಸಿಂಗ್ ವಿಚ್ ರಿಜಿಮ್ ಅಂತ. ಯು ಆರ್ ಯೂಸಿಂಗ್ ವಿಚ್ ರಿಜಿಮ್, ಓಲ್ಡ್ ರಿಜಿಮ್ ಆರ್ ನ್ಯೂ ರಿಜಿಮ್. ಬಟ್ ಇಲ್ಲಿ ನಾವು ಲ್ಯಾಂಡಿಗೆ ಅದು ಇಮ್ಮೂವೇಬಲ್ ಪ್ರಾಪರ್ಟಿ ಆಗಿರೋದ್ರಿಂದ ಇಂಡೆಕ್ಸೇಷನ್ ತಗೊಂಡು ಕೂಡ ಇಂಡೆಕ್ಸೇಷನ್ ತಗೊಳ್ದಲೇ ಕೂಡ ಮಾಡಬಹುದು. ಆದರೆ ಗುಡ್ವಿಲ್ಲಿಗೆ ನಾವು ನ್ಯೂ ರಿಜಿಮ್ ಅಪ್ಲೈ ಮಾಡಬೇಕಾಗಿರೋದ್ರಿಂದ ಅಲ್ಲಿ ಇಂಡೆಕ್ಸೇಷನ್ ತಗೊಳ್ಳೋ ಹಾಗಿಲ್ಲ. ಸೊ ಬನ್ನಿ ಈಗ ಸೊಲ್ಯೂಷನ್ ನೋಡೋಣ. ಪರ್ಟಿಕ್ಯುಲರ್ಸ್ ಇದು ದಿಸ್ ಇಸ್ ಫಾರ್ ಲ್ಯಾಂಡ್. ಇಲ್ಲಿ ಸಪ್ರೇಟಾಗಿ ಮಾಡಿದ್ದೀನಿ. ಲ್ಯಾಂಡ್ ಒಂದು, ಗುಡ್ವಿಲ್ ಒಂದು. ಫಸ್ಟ್ ಲ್ಯಾಂಡಿಗೆ ಮಾಡಿರೋದು. ಇದು ಓಲ್ಡ್ ರಿಜಿಮ್ ಪ್ರಕಾರ, ಇದು ನ್ಯೂ ರಿಜಿಮ್ ಪ್ರಕಾರ. ನ್ಯೂ ರೂಲ್ಸ್, ನ್ಯೂ ರಿಜಿಮ್ ಅಂತ ಹೇಳ್ಬೋದು. ರೂಲ್ ಅಂದರೆ ಅದೇ, ರಿಜಿಮ್ ಅಂದರೆ ಓಕೆ, ನ್ಯೂ ರಿಜಿಮ್ ಅಂದರೆ ಓಲ್ಡ್ ರಿಜಿಮ್ ಅಂದರೆ ಓಲ್ಡ್ ರೂಲ್ಸ್, ನ್ಯೂ ರಿಜಿಮ್ ಅಂದರೆ ನ್ಯೂ ರೂಲ್ಸ್ ಅಂತ. ಸೊ ಈಗ ಎಷ್ಟಕ್ಕೆ ಪರ್ಚೇಸ್ ಮಾಡಿದೆ, ಫುಲ್ ವ್ಯಾಲ್ಯೂ ಕನ್ಸಿಡರೇಷನ್ ಎಷ್ಟಕ್ಕೆ ಸೇಲ್ ಆಗಿದೆ, 48 ಲ್ಯಾಕಿಗೆ ಸೇಲ್ ಆಗಿದೆ. ಇದನ್ನು ನೋಡಿ ಎಷ್ಟಕ್ಕೆ ಸೇಲ್ ಆಗಿದೆ. ಫಾರ್ಮ್ಯಾಟ್ ನಿಮಗೆ ಗೊತ್ತಿದೆ ಅಂದ್ಕೊಂಡಿದ್ದೀನಿ. ಆಲ್ರೆಡಿ ಇದ್ರ ಬಗ್ಗೆ ತುಂಬ ವೀಡಿಯೋಸ್ ನಾನು ಮಾಡಿದ್ದೀನಿ. ಆ ವೀಡಿಯೋಸ್ನ ವಾಚ್ ಮಾಡಿ, ಅದರಲ್ಲಿ ನಿಮಗೆ ಗೊತ್ತಾಗುತ್ತೆ ಹೇಗೆ ಅಂತ. ಸೊ ಈಗ ಫುಲ್ ವ್ಯಾಲ್ಯೂ ಕನ್ಸಿಡರೇಷನ್ ಎಷ್ಟು, 48 ಲ್ಯಾಕು. ಎರಡರಲ್ಲೂ ಅಷ್ಟೇ, ಓಲ್ಡಲ್ಲೂ ಅಷ್ಟೇ, ನ್ಯೂವಲ್ಲೂ ಅಷ್ಟೇ. ಸೆಲ್ಲಿಂಗ್ ಎಕ್ಸ್ಪೆನ್ಸಸ್ಸು 2%. ಹೌದು, ಎರಡಕ್ಕೂ ಸೆಲ್ಲಿಂಗ್ ಎಕ್ಸ್ಪೆನ್ಸಸ್ ನಾವು ಲೆಸ್ ಮಾಡ್ತೀವಿ. ಲೆಸ್ ಮಾಡಬೇಕು. ಸೆಲ್ಲಿಂಗ್ ಎಕ್ಸ್ಪೆನ್ಸಸ್ 2% ಆಫ್ 48 ಲ್ಯಾಕ್. ನಾವು ಸೇಲ್ ಮಾಡಿರೋದು 48 ಲ್ಯಾಕಿಗಲ್ವಾ, ಅದ್ರದ್ದು 2%. ಏನಾದರೂ ಸೆಲ್ಲಿಂಗ್ ಎಕ್ಸ್ಪೆನ್ಸಸ್ ಆಗಿರ್ಬೋದು, ಬ್ರೋಕರೇಜು, ಟ್ರಾನ್ಸ್ಫರ್ಸ್ ರಿಲೇಟೆಡ್ ಎನಿಥಿಂಗ್ ಆಗಿರ್ಬೋದು. ನೆಕ್ಸ್ಟು ಈಗ ಫುಲ್ ಕನ್ಸಿಡರೇಷನಲ್ಲಿ ಸೆಲ್ಲಿಂಗ್ ಎಕ್ಸ್ಪೆನ್ಸಸ್ ಹೋದರೆ ಉಳಿದಿದ್ದೇನು, ಇದು ನೆಟ್ ಸೇಲ್ ಕನ್ಸಿಡರೇಷನ್ ಏನು ಉಳಿದಿದೆ ನೋಡಿ, 47,04,000. ಓಲ್ಡ್ ರಿಜಿಮಲ್ಲೂ ಅಷ್ಟೇ, ನ್ಯೂ ರಿಜಿಮಲ್ಲೂ ಅಷ್ಟೇ. ಎಕ್ಸಾಮಲ್ಲಿ ನೀವು ಈ ರೀತಿ ಮಾಡಬಾರ್ದು, ಹೈಲೈಟ್. ಜಸ್ಟ್ ಇದನ್ನು ಅಂಡರ್ಲೈನ್ ಮಾಡಬೇಕು. ನೆಕ್ಸ್ಟು ಇದರಿಂದ ಬಂದಂತಹ ವ್ಯಾಲ್ಯೂಯಿಂದ ನೀವೇನು ಮಾಡಬೇಕು, ಕಾಸ್ಟ್ ಆಫ್ ಅಕ್ವಿಸಿಷನನ್ನು ಲೆಸ್ ಮಾಡಬೇಕು. ಕಾಸ್ಟ್ ಆಫ್ ಅಕ್ವಿಸಿಷನ್ನು ಈಗ ಇಂಡೆಕ್ಸ್ ಮಾಡಿದ್ರೆ ಇಷ್ಟು ಬರುತ್ತೆ. ಈಗ ಕಾಸ್ಟ್ ಆಫ್ ಅಕ್ವಿಸಿಷನ್ನು 2001ನಲ್ಲಿ ಎಷ್ಟು ಫೇರ್ ಮಾರ್ಕೆಟ್ ವ್ಯಾಲ್ಯೂ 12 ಲ್ಯಾಕ್ ತೊಗೊಳ್ಬೇಕು ಅಂತ ನಾನು ಆಲ್ರೆಡಿ ಹೇಳಿದ್ದೆ, ಕರೆಕ್ಟ್. ವಿತೌಟ್ ಇಂಡೆಕ್ಸೇಷನ್ ಅಂತ ತೊಗೊಂಡಾಗ ನೋಡಿ, ಇಲ್ಲಿ 12 ಲ್ಯಾಕ್ ಡೈರೆಕ್ಟಾಗಿ ತೊಗೊಂಡಿದ್ದಾರೆ. ವಿತ್ ಇಂಡೆಕ್ಸೇಷನ್ ಅಂತ ಬಂದಾಗ ಯಾವ ರೀತಿ ಕ್ಯಾಲ್ಕುಲೇಟ್ ಮಾಡಬೇಕು ನೋಡಿ, 12 ಲ್ಯಾಕ್ ಜಸ್ಟ್ ಇದು ವರ್ಕಿಂಗ್ ನೋಟ್. ಓಕೆ, ವರ್ಕಿಂಗ್ ನೋಟ್ ಇಲ್ಲೂ ಬರೀಬೋದು ನಾನು, ನೋಟ್ 1 ಅಂತ. ನೋಟ್ 1 12 ಲ್ಯಾಕ್, ಇದು ವರ್ಕಿಂಗ್ ನೋಟ್ 1. ಓಕೆ, ಸೊ 12 ಲ್ಯಾಕ್ ಇಂಟು ಇದು ಕಾಸ್ಟ್ ಆಫ್ ಇನ್ಫ್ಲೇಷನ್ CII ಆಫ್ ಸೇಲ್ ಡಿವೈಡೆಡ್ ಬೈ CII ಆಫ್ ಪರ್ಚೇಸ್ ಇಯರ್. ಸೊ ಪರ್ಚೇಸ್ ಇಯರ್, ಈಗ ಸೇಲ್ ಇಯರಲ್ಲಿ ಏನು CII 363. ಇದು ಕಾನ್ಸ್ಟೆಂಟು, ಯಾಕಂದರೆ 2024-25ಗೆ ಮಾಡ್ತಾ ಇರೋದು ನೀವು. 363 ಇಸ್ ಕಾನ್ಸ್ಟೆಂಟ್. ಪರ್ಚೇಸ್ ಇಯರ್ದು ನಾವು 2000 ತೊಗೊಳ್ಬೇಕು, ದಟ್ ಈಸ್ ಬೇಸ್ 100. ಈಗ 12 ಲ್ಯಾಕ್ ಇಂಟು 363 ಡಿವೈಡೆಡ್ ಬೈ 100 ಅಂತ ತೊಗೊಂಡ್ರೆ ನಮಗೆ ಎಷ್ಟು ಬರುತ್ತೆ, 43,56,000 ಬರುತ್ತೆ. ಸೊ ಈಗ ಬಂದಂಥ 43,56,000ನ 47,04,000ಇಂದ ಮೈನಸ್ ಮಾಡಬೇಕು, ಲೆಸ್ ಮಾಡಿದಾಗ ನಮಗೇನು ಉಳಿತು ನೋಡಿ, ದಟ್ ಈಸ್ ಗ್ರಾಸ್ ಲಾಂಗ್ ಟರ್ಮ್ ಕ್ಯಾಪಿಟಲ್ ಗೇನ್. ಎಷ್ಟು ಉಳಿಯುತ್ತೆ, 3,48,000 ಉಳಿಯುತ್ತೆ. ಇಲ್ಲೂ ಅಷ್ಟೇ 4,07,004 ಅಂತ ಆ್ಯಕ್ಚುಯಲ್ ಫೇರ್ ಮಾರ್ಕೆಟ್ ವ್ಯಾಲ್ಯೂ ಏನಿದೆ 12 ಲ್ಯಾಕ್ ಡೈರೆಕ್ಟಾಗಿ ವಿತೌಟ್ ಇಂಡೆಕ್ಸೇಷನ್ ತೊಗೊಂಡಿರೋದು, ಯಾಕಂದರೆ ಇದು ನ್ಯೂ ರಿಜಿಮ್. ಅದಕ್ಕೆ ಇಲ್ಲಿ 35,04,000 ಡೈರೆಕ್ಟಾಗಿ ಉಳಿಯುತ್ತೆ. ಇಲ್ಲಿ ಜಾಸ್ತಿ ಉಳಿತಾ ಇದೆ, ವಿತ್ ಇಂಡೆಕ್ಸೇಷನ್ ತೊಗೊಂಡ್ರೆ ಕಡಿಮೆ ಉಳಿತಾ ಇದೆ. ಸೊ ಇಲ್ಲಿ ಕಡಿಮೆ ಉಳಿತಾ ಇದೆ, ಇಂಡೆಕ್ಸೇಷನ್ ಬೆನಿಫಿಟ್ ತೊಗೊಂಡಿರೋದ್ರಿಂದ ಟ್ಯಾಕ್ಸು ಜಾಸ್ತಿ ಕಟ್ಟಬೇಕು, 20%. ಸೊ ಈಗ 3,48,000 ಮೇಲೆ 20% ಅಂದರೆ ಹೆಂಗೆ ಅದು ನೋಡಿ, ಇಲ್ಲಿ ಈ ಬ್ರ್ಯಾಕೆಟಲ್ಲಿ ಬರಿತೀನಿ, 3,48,000 ಇಂಟು 20%
ಅಂದರೆ ನಿಮಗೆ 69,600 ಬರುತ್ತೆ. ಇಲ್ಲಿ ವಿತೌಟ್ ಇಂಡೆಕ್ಸೇಷನ್ ಹೋದಾಗ ನೀವು ಕಡಿಮೆ ಟ್ಯಾಕ್ಸ್ ರೇಟ್ ಕಟ್ಟಬೇಕಾಗುತ್ತೆ, 12.5%. 12.5% ಅಷ್ಟೇ. ಸೊ 12.5% ಹೆಂಗೆ ಬರುತ್ತೆ ಅಂದರೆ 35,04,000 ಇಂಟು 12.5%, 125 ಅಲ್ಲ 12.5%. ಆವಾಗ ನಮಗೆ 4,38,000 ಕಟ್ಟಬೇಕಾಗುತ್ತೆ. ಸೊ ಆ್ಯಸ್ ಅ ನಾರ್ಮಲ್ ಪರ್ಸನ್ ನಾವೇನು ಮಾಡಬೇಕು ಅಂದರೆ ಡಿಸಿಷನ್ ತೊಗೊಳ್ಬೇಕು. ಲ್ಯಾಂಡ್ ಈಸ್ ಅ ಇಮ್ಮೂವೇಬಲ್ ಪ್ರಾಪರ್ಟಿ. ಸೊ ಈಗ ನಾನು ವಿತ್ ಇಂಡೆಕ್ಸೇಷನ್ ಹೋದರೆ ನನಗೆ ಟ್ಯಾಕ್ಸ್ ಕಡಿಮೆ ಸಿಗುತ್ತಾ, ಅಥವಾ ವಿತೌಟ್ ಇಂಡೆಕ್ಸೇಷನ್ ಹೋದರೆ ಟ್ಯಾಕ್ಸ್ ಕಡಿಮೆ ಕಟ್ಟುವಂಥ ಜವಾಬ್ದಾರಿ ಬೀಳುತ್ತಾ? ಸೊ ಇಲ್ಲಿ ನೀವು ಅಬ್ಸರ್ವ್ ಮಾಡ್ತಾ ಇದ್ದೀರಾ, ಓಲ್ಡ್ ರಿಜಿಮ್ ಪ್ರಕಾರ ವಿತ್ ಇಂಡೆಕ್ಸೇಷನ್ ಹೋದರೆ 69,600 ಮಾತ್ರ. ನ್ಯೂ ರಿಜಿಮ್ ಪ್ರಕಾರ ವಿತೌಟ್ ಇಂಡೆಕ್ಸೇಷನ್ ಹೋದರೆ 4,38,000 ಕಟ್ಟಬೇಕು. ಸೊ ಒಬ್ಬ ನಾರ್ಮಲ್ ಕಾಮನ್ ಸೆನ್ಸ್ ಇರುವಂಥ ವ್ಯಕ್ತಿ ಏನು ಮಾಡ್ತಾನೆ, 69,600 ಆಪ್ಟ್ ಮಾಡ್ಕೊಳ್ತಾನೆ. ಸೊ ಇಲ್ಲಿ ಕನ್ಕ್ಲೂಷನ್ ಏನು ಅಂದರೆ, ಇಲ್ಲಿ ಕನ್ಕ್ಲೂಷನ್ ಆಫ್ ಎನ್ ಅಸೆಟ್, ಮಿಸಸ್ ಭೂಮಿ ವಿಲ್ ಆಪ್ಟ್ ಫಾರ್ ಓಲ್ಡ್ ರೂಲ್ with 20% of taxation with indexation, as it results in a lower tax liability of 69,600 comparing with this new regime 4,38,000. ಸೊ ಇದು ಲ್ಯಾಂಡಿಗೆ. ಇನ್ನೊಂದು ಅಸೆಟ್ ಇತ್ತಲ್ಲಿ, ಯಾವುದು? ಗುಡ್ ವಿಲ್. ಸೊ ಈಗ ಗುಡ್ ವಿಲ್ ಬಗ್ಗೆ ನೋಡೋಣ. ಅಸೆಟ್ ಬಿ ಗುಡ್ ವಿಲ್ ಆಫ್ ಅ ಬಿಸ್ನೆಸ್. Goodwill of a business is a capital asset, but special rules apply to its cost. ಇಲ್ಲೇನಂದರೆ ಓಲ್ಡ್ ರಿಜಿಮ್ ನ್ಯೂ ರಿಜಿಮ್ ಏನಿಲ್ಲ, ಓನ್ಲಿ ನ್ಯೂ ರಿಜಿಮ್. ಓಕೆ, ಯಾಕಂದರೆ ಇದು 10th October 2024ನ ನಂತರ ಸೇಲ್ ಆಗಿದೆ, ಅಂದರೆ 10th October 2024ಗೆ ಸೇಲ್ ಆಗಿರೋದು. ಸೊ ಈಗ ಇಲ್ಲಿ ಅಬ್ಸರ್ವ್ ಮಾಡಿದ್ರೆ ಫುಲ್ ವ್ಯಾಲ್ಯೂ ಕನ್ಸಿಡರೇಷನ್, ಆ್ಯಕ್ಚುಯಲ್ ಸೇಲ್ ಪ್ರೈಸ್ ಎಷ್ಟು ಗುಡ್ ವಿಲ್ದು? 15 lakh, ಕರೆಕ್ಟ್? 15 lakhಗೆ ಸೇಲ್ ಆಯಿತು. ಓಕೆ, 15 lakh ಬರ್ಕೊಂಡ್ವಿ. ಇದು ವರ್ಕಿಂಗ್ ನೋಟ್, ಇಲ್ಲೂ ಬರಿಬೋದು, ಇಲ್ಲ ಬರೀದಲ್ಲೇ ಇದ್ದರೂ ಓಕೆ. ಎಕ್ಸಾಮಿನೇಷನಲ್ಲಿ ಪರ್ಟಿಕ್ಯುಲರ್ಸು ಅಮೌಂಟು. ಫುಲ್ ವ್ಯಾಲ್ಯೂ ಕನ್ಸಿಡರೇಷನ್ ಅಂದರೆ ಸೇಲ್ ವ್ಯಾಲ್ಯೂ ಕನ್ಸಿಡರೇಷನ್ ಅಂತ ಅರ್ಥ. ಸೇಲ್ ವ್ಯಾಲ್ಯೂ ಎಷ್ಟು? 15 lakh. ಕಾಸ್ಟ್ ಆಫ್ ಅಕ್ವಿಸಿಷನ್ ಇದೆಯಾ? ಇಲ್ಲ. ಯಾಕಿಲ್ಲ ಇಲ್ಲಿ? ಯಾಕಿದು ಝೀರೋ, ಯಾಕಿದು ನಿಲ್ ಅಂದರೆ, ಬಿಕಾಸ್ ಇಟ್ಸ್ ಅ ಸೆಲ್ಫ್ ಜನ್ರೇಟೆಡ್, ನಾವೇ ಜನ್ರೇಟ್ ಮಾಡಿದ್ದು. ಇನ್ನು ಸಿಂಪಲ್ಲಾಗಿ ನಿಮಗೆ ಹೇಳಬೇಕು ಅಂದರೆ, ಈಗ ನಿಮಗೆ ಹೊಟ್ಟೆ ಹಸಿದಾಗ ನಿಮ್ಮ ಹತ್ರ 2 ಆಪ್ಷನ್ ಇದೆ. ಒಂದು, ನೀವೇ ಮನೇಲಿ ಅಡುಗೆ ಮಾಡುವಂಥದ್ದು. ಇನ್ನೊಂದು, ನೀವು ಹೋಟೆಲಿಂದ ಅಡುಗೆನ ತರಿಸುವಂಥದ್ದು. ಈಗ ಹೋಟೆಲಿಂದ ನೀವು ಅಡುಗೆನ ತರಿಸಿದಾಗ ನಿಮಗೆ ಕಾಸ್ಟ್ ಆಫ್ ಅಕ್ವಿಸಿಷನ್ ಬಿದ್ದಿದೆ. ಅದೇ ನೀವು ಮನೆಯಲ್ಲಿ ಮಾಡಿರೋ ಅಡುಗೆ ಆದರೆ ಕಾಸ್ಟ್ ಆಫ್ ಅಕ್ವಿಸಿಷನ್ ನಿಮಗಿಲ್ಲ. ಓಕೆ, ಸೊ ಇಲ್ಲಿ ಕಾಸ್ಟ್ ಆಫ್ ಅಕ್ವಿಸಿಷನ್ ಇಲ್ಲ, ಜೊತೆಗೆ ಕಾಸ್ಟ್ ಆಫ್ ಇಂಪ್ರೂವ್ಮೆಂಟು ಇಲ್ಲ. ಇದು ಗುಡ್ ವಿಲ್ ಆಗಿರೋದ್ರಿಂದ ಕಾಸ್ಟ್ ಆಫ್ ಇಂಪ್ರೂವ್ಮೆಂಟ್ ಇರೋದಿಲ್ಲ. ಗುಡ್ ವಿಲ್, ಆಮೇಲೆ ಎಲ್ಲ ಇಂಟೆಲೆಕ್ಚುಯಲ್ ಪ್ರಾಪರ್ಟಿ ಇರುತ್ತೆ, ಇಂಟೆಲೆಕ್ಚುಯಲ್ ಪ್ರಾಪರ್ಟೀಸ್. ಓಕೆ, ಅದಕ್ಕೆ ಕಾಸ್ಟ್ ಆಫ್ ಇಂಪ್ರೂವ್ಮೆಂಟ್ಸ್ ಇರೋದಿಲ್ಲ. ಸೊ ನೆಕ್ಸ್ಟು 15 lakhಲ್ಲಿ ಕಳೆಯುವಂಥದ್ದು ಏನಿಲ್ಲ, ಉಳಿದಿದೆಷ್ಟು? 15 lakhs. ಅಂದರೆ ಫುಲ್ 15 lakhs ಮೇಲೆ ಟ್ಯಾಕ್ಸನ್ನು ಕಟ್ಟಬೇಕು. ದಟ್ ಈಸ್ ಅಕಾರ್ಡಿಂಗ್ ಟು ಇನ್ಕಮ್ ಟ್ಯಾಕ್ಸ್ ಸ್ಲ್ಯಾಬ್ ರೂಲ್ಸ್. ಅದನ್ನು ನಾವು 4th ಯೂನಿಟ್ ಮಾಡುವಾಗ ನಿಮಗೆ ಅರ್ಥ ಮಾಡಿಸ್ತೀನಿ. ಸೊ ಇಷ್ಟು ಈ ಪ್ರಾಬ್ಲಮ್. ಚಿಕ್ಕ ಪ್ರಾಬ್ಲಮ್ಮು, ನೋಡೋದಕ್ಕೆ ಚಿಕ್ಕದು, ಪ್ರಾಬ್ಲಮ್ ಮಾಡಿದ್ರೂ ಚಿಕ್ಕದೇ. ಆದರೆ ಸ್ವಲ್ಪ ನಾನು ಎಕ್ಸ್ಪ್ಲನೇಷನ್ಸ್ ಜಾಸ್ತಿ ಕೊಟ್ಟಿದ್ದೀನಿ, ಇನ್ ಡೀಟೇಲಾಗಿ ಹೇಳಿದ್ದೀನಿ. ಈ ಕ್ವೆಶನ್ನ ನೀವೇ ಸಾಲ್ವ್ ಮಾಡಿ, ಆವಾಗ ನಿಮಗೆ ಇದ್ರ ಮೇಲೆ ಕಾನ್ಫಿಡೆನ್ಸ್ ಬರುತ್ತೆ. ಥ್ಯಾಂಕ್ ಯು ಸೋ ಮಚ್.